ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪಿಲಿ ನಾನು ನಿಮಗೆ ಸಿಂಪಲ್ ಆಗಿ ಒಂದು ಪಿಜ್ಜಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಹಾಗೆ ಪಿಜ್ಜಾ ಬೇಸ್ನ ಯಾವ ಥರ ರೆಡಿ ಮಾಡಬೇಕು, ಹಾಗೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಇಷ್ಟು ಚೆನ್ನಾಗಿರೋ ಪಿಜ್ಜಾ ಮಾಡ್ಬೋದು ನಮ್ಮ ಮನೇಲೂ ಕೂಡ ಅಂತ ನಾನು ಇವತ್ತಿನ ರೆಸಿಪಿಲಿ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಸೊ ಮಿಸ್ ಮಾಡ್ದಲೇ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಗೆ ನಾನು ಎಷ್ಟು ಮೆಷರ್ಮೆಂಟಲ್ಲಿ ಹಾಕಿ ಈ ಒಂದು ಪಿಜ್ಜಾ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾವು ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಪಿಜ್ಜಾ ಬೇಸ್ ರೆಡಿ ಮಾಡ್ಕೊಳ್ಳೋಕೆ ನಾನು ಈ ಥರ ಒಂದು ಮುಚ್ಚಳ ಇರುವಂತಹ ಡಬ್ಬಿ ಅಥವಾ ಒಂದು ಬೌಲ್ ಅಂತ ಹೇಳ್ತೀವಲ್ಲ ಅದನ್ನು ತಗೊಂಡು ಅದಕ್ಕೆ ಒಂದು 4ರಿಂದ 5 ದೊಡ್ಡ ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ, ಅಂದರೆ ಕುದಿಯುವ ನೀರನ್ನೇ ಹಾಕಬೇಕು, ತುಂಬ ಕುದೀತಾ ಇರಬೇಕು. ಆ ನೀರು ಹಾಕಿ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಇದಕ್ಕೆ ಹಾಕಿ ಅದು ಚೆನ್ನಾಗಿ ಕರಗಬೇಕು, ಅಲ್ಲಿ ತನಕ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಇದು ನೀರು ಥರನೇ ಕಾಣಿಸ್ತಾ ಇದೆ, ಸಕ್ಕರೆ ಅದರಲ್ಲಿ ಪೂರ್ತಿ ಕರಗಿದೆ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಈಸ್ಟನ್ನು ಬಳಸಿದ್ದೀನಿ. ಫ್ರೆಂಡ್ಸ್, ಈಸ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಅಡುಗೆ ಸೋಡಾ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಅಡುಗೆ ಸೋಡಾನ ಈ ಥರ ಏನು ನೆನೆಸೋ ಅಂತಹ ಒಂದು ಏನು ಮೆಥಡ್ ಇರಲ್ಲ. ಆ ಒಂದು ಈಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಕಲಸಿ ಒಂದು 15 ನಿಮಿಷ ಬಿಡಬೇಕು. 15 ನಿಮಿಷ ಬಿಟ್ಟಾದಮೇಲೆ ಈ ಥರ ಆಗುತ್ತೆ. ಇದಕ್ಕೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಮೈದಾನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ ಒಂದು ಮಿಕ್ಸ್ ಮಾಡಿದ ಮೈದಾ ಹಿಟ್ಟು ಈ ಥರ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈ ಒಂದು ಹದಕ್ಕೆ ಬಂದ ತಕ್ಷಣ ನೀವು ಕಲಸಿರ್ತೀರಲ್ಲ ಆ ಬೌಲಿಗೆ ಸ್ವಲ್ಪ ತಳಕ್ಕೆ ಅಡಿಗೆ ಎಣ್ಣೆ ಅಥವಾ ಬೆಣ್ಣೆನ ಯೂಸ್ ಮಾಡಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ, ನೀಟಾಗಿ ಅಪ್ಲೈ ಆಗಬೇಕು. ಅದಾದಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಮೈದಾ ಹಿಟ್ಟು, ಅದನ್ನು ಇದಕ್ಕೆ ಇಟ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಹಾಕೋ ಉದ್ದೇಶ ಏನಪ್ಪ ಅಂತೇಳಿದ್ರೆ ಇದಕ್ಕೆ ಅಂಟ್ಕೋಬಾರ್ದು. ಇದನ್ನು ನಾವು ಒಂದು 40 ಮಿನಿಟ್ಸ್ ಇದರಲ್ಲಿ ಅದು ರೆಸ್ಟ್ ಆಗಕ್ಕೆ ಬಿಡಬೇಕು. ಅಂದರೆ ಈಸ್ಟು ಉಬ್ಕೊಂಡು ಇದರ 2ರಷ್ಟು ಆಗುತ್ತೆ ಹಿಟ್ಟು. ಸೊ ಅಲ್ಲಿ ತನಕ ಬಿಡಬೇಕು. ನಾನಿಲ್ಲಿ ಮುಚ್ಚಳನ ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಮುಚ್ಚಿದರೆ ತುಂಬ ಒಂದು ಮೈದಾ ಹಿಟ್ಟು ಉಬ್ಕೊಂಬರುತ್ತೆ. ಆದ ಕಾರಣ ನಾನು ಸ್ಟಾರ್ಟಿಂಗ್ಗೆ ಅದಕ್ಕೆ ಒಂದು ಮುಚ್ಚಳ ಇರುವಂಥ ಡಬ್ಬಿಯನ್ನು ಯೂಸ್ ಮಾಡಿ ಅಂತ ಹೇಳಿದ್ದು ಇದೇ ಒಂದು ಕಾರಣಕ್ಕೆ. ಸೊ ಇದಾದಮೇಲೆ ಇದು ಆಗಿದೆ, ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ಈ ಒಂದು 1.5 ಕಪ್ಪು ಯೂಸ್ ಮಾಡೋದ್ರಿಂದ ಮೈದಾ ನಿಮಗೆ 2 ದೊಡ್ಡ ಸೈಜ್ದು ಪಿಜ್ಜಾ ಆಗುತ್ತೆ. ನಾನಿಲ್ಲಿ ಅದನ್ನು 2 ಭಾಗವಾಗಿ ವಿಂಗಡಣೆ ಮಾಡಿಕೊಂಡು ಮೈದಾ ಹಿಟ್ಟಲ್ಲಿ ಚೆನ್ನಾಗಿ ಅದನ್ನು ನಾದ್ಕೊಂಡು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಸ್ಪ್ರೆಡ್ ಮಾಡಾದಮೇಲೆ ಇದನ್ನು ನೀಟಾಗಿ ಸ್ಪ್ರೆಡ್ ಆಗಲ್ಲ, ಯಾಕಂದರೆ ಇದು ಮೈದಾ ಇರೋದ್ರಿಂದ ಜಾಸ್ತಿ ಅಗಲವಾಗಿ ಸ್ಪ್ರೆಡ್ ಆದರೂ ಮತ್ತೆ ಅದೇ ಪೊಸಿಷನಿಗೆ ಬರುತ್ತೆ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಲಟ್ಟಣಿಗೆ ಯೂಸ್ ಮಾಡಿ ಕರೆಕ್ಟ್ ಪೊಸಿಷನ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಓವನ್ ಪ್ಲೇಟ್ ತೊಗೊಂಡು ನಾನು ಅದಕ್ಕೆ ನೀಟಾಗಿ ಪ್ಲೇಸ್ಮೆಂಟ್ ಮಾಡಿ ಒಂದು ಫೋರ್ಕ್ ಅಂತ ಹೇಳ್ತೀವಲ್ವಾ, ಸೊ ಅದರಲ್ಲಿ ಅದನ್ನು ಚುಚ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈಸ್ಟ್ ಹಾಕಿರೋದ್ರಿಂದ ಅದು ಉಬ್ಬು ಬಿಡುತ್ತೆ. ಅದು ನಾವು ಪಿಜ್ಜಾ ಸಾಸ್ ಎಲ್ಲ ಹಾಕೋದು ಅದು ಹಿಡಿಯಲ್ಲ, ಆದ ಕಾರಣ ಅದನ್ನು ಸ್ವಲ್ಪ ಅಂದರೆ ಚುಚ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನಿಲ್ಲಿ ಪಿಜ್ಜಾ ಸಾಸ್ ಪಿಜ್ಜಾ ಸಾಸ್ನ ಯೂಸ್ ಮಾಡಿದ್ದೀನಿ. ಪಿಜ್ಜಾ ಸಾಸ್ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಚೀಸ್ ಎಲ್ಲ ಕಡೆ ತುರ್ಕೋತಾ ಇದ್ದೀನಿ. ಅದಾದಮೇಲೆ ವೆಜ್ಜೀಸ್ ಅಂದರೆ ಈರುಳ್ಳಿ, ದೊಪ್ಪ ಮೆಣಸಿನಕಾಯಿ ಅಂದರೆ ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಮಶ್ರೂಮ್, ಅಣಬೆ, ಹಾಗೆ ನಾನಿಲ್ಲಿ ಕಾರ್ನ್ ಎಲ್ಲ ಇಟ್ಬಿಟ್ಟು ಒಂದು ಕಡೆ ಪ್ಲೇಸ್ಮೆಂಟ್ ಮಾಡ್ತಿಲ್ಲ, ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಮತ್ತೆ ಚೀಸ್ ಹಾಕೋತಾ ಇದ್ದೀನಿ. ಚೀಸ್ ಹಾಕೋದ್ರಿಂದ ನಿಮಗೆ ತುಂಬ ಒಳ್ಳೆ ಟೇಸ್ಟ್ ಸಿಗುತ್ತೆ. ಸೊ ಸ್ವಲ್ಪ ಜಾಸ್ತಿ ಪಿಜ್ಜಾ ಅಂದರೆ ಚೀಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಬೇಯಿಸಿರೋಂತಹ ಕಾರ್ನ್ ಹಾಕ್ತಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಆರಿಗ್ಯಾನೋನ ಫಸ್ಟ್ ಹಾಕಿಲ್ಲ. ಯಾಕಪ್ಪ ಅಂತ ಹೇಳಿದರೆ ನಾನು ರೆಡಿ ಪಿಜ್ಜಾ ಸಾಸಲ್ಲೇ ಆರಿಗ್ಯಾನೋ ಮತ್ತು ಒಂದು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಆ್ಯಡ್ ಆಗಿತ್ತು. ಸೊ ಇನ್ ಕೇಸ್ ನೀವು ಪಿಜ್ಜಾ ಸಾಸ್ ರೆಡಿ ಮಾಡ್ಕೋತಾ ಇದ್ದೀರಾ ಮನೇಲಿ ಅಂತ ಹೇಳಿದರೆ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಓವನಲ್ಲಿ ಇಟ್ಬಿಟ್ಟು ಅದನ್ನು ಟೈಮ್ ಸೆಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಓವನ್ ಇಲ್ಲ ಅಂದವರು ಈ ಥರ ತವಾ ಮೇಲೂ ಕೂಡ ನೀವು ಸೆಟ್ ಮಾಡಿಕೊಂಡು ಒಂದು 15 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಟೋಮೆಟಿಕ್ ನಿಮಗೆ ಪಿಜ್ಜಾ ಓವನಲ್ಲಿ ಬೇಯ್ದಿರೋ ಥರನೇ ಫೀಲ್ ಆಗಿ ಈ ಥರ ಒಂದು ಟೆಕ್ಸ್ಚರಲ್ಲಿ ಸಿಗುತ್ತೆ. ಸೊ ಇದನ್ನು ನೀವು ಪ್ಯಾನಲ್ಲಿ ತವಾ ಮೇಲೂ ಮಾಡ್ಕೋಬೋದು. ಫ್ರೆಂಡ್ಸ್, ಇವಾಗ ತವಾದು ನಾವು ಪಿಜ್ಜಾ ರೆಡಿಯಾಗಿದೆ. ಸೊ ಅದಾದಮೇಲೆ ಓವನಲ್ಲಿ ಇಟ್ಟಿರುವಂಥ ಪಿಜ್ಜಾ ಕೂಡ ರೆಡಿಯಾಗಿದೆ. ಓವನಲ್ಲಿ ನೀವು ಒಂದು 250 ಡಿಗ್ರಿ ಹಾಗೆ ಒಂದು 20 ಮಿನಿಟ್ಸ್ ಸೆಟ್ ಮಾಡಿದರೆ ಸಾಕು. ಸೊ ಇದನ್ನು ನೀವು ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಕೆಚಪ್ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದನ್ನು ನಿಮ್ಮ ಮನೆಯಲ್ಲೇ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಮಾಡಿಕೊಡಿ, ತುಂಬಾ ಖುಷಿ ಪಡ್ತಾರೆ. ಹಾಗೆ ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಮ್ಮನ ಲೋಕ ರೆಸಿಪೀಸ್. ಇದರಿಂದ ನಿಮಗೆ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ
ನಾನು ದೊಡ್ಡ ದೊಡ್ಡ ಮಾಲಲ್ಲಿ ಹಾಗೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ, ಶಾಪ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಕೆಫೆಗಳಲ್ಲಿ ಈ ಥರ ಹೋಗಿ ತಿಂದು ತುಂಬಾ ಮನಿ ಖರ್ಚಾಗ್ಬಿಡುತ್ತೆ. ತುಂಬ ಜನ ಹಂಗೆ ಅನ್ಕೋತಿರ್ತಾರೆ, ಒಂದು ಪಿಜ್ಜಾ ನಾವು ತಿನ್ನಕ್ಕೆ ಹೋದ್ರೂ ತುಂಬ ದುಡ್ಡು ಜಾಸ್ತಿ ಆದರೆ ಹೊಟ್ಟೆನೇ ತುಂಬಲ್ಲ ಅಂತ. ಬಟ್ ಈ ಥರ ಒಂದು ಪಿಜ್ಜಾನ ನಿಮ್ಮ ಮನೇಲೇ ಇರುವಂತಹ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿಕೊಂಡ್ರೆ ಎಷ್ಟು ಬೇಕಾದರೂ ಮಾಡ್ಕೋಬೋದು. ಹಾಗೆ ಅದೇ ದುಡ್ಡಲ್ಲಿ ಒಂದು ಬದಲಿಗೆ 5-6 ಪಿಜ್ಜಾ ನಿಮ್ಮ ಮನೇಲೇ ಮಾಡ್ಬೋದು. ಸೊ ನನ್ನ ಚಾನಲ್ನ ನೀವು ವೀಕ್ಷಣೆ ಮಾಡ್ತಾ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಹೆಸರು ಹಾಗೆ ಅಡ್ರೆಸ್ ಅಂದರೆ ವಾಟ್ಸಪ್ ನಂಬರ್ ಇದನ್ನು ಹಾಕಿ, ನನ್ನ ಈ ಒಂದು ವೀಕಲ್ಲಿ ಲಕ್ಕಿ ಡಿಪ್ ಇರುತ್ತೆ, ಇದರಿಂದ ನಿಮ್ಮ ನೇಮ್ ಬಂದರೆ ನಿಮ್ಮ ಒಂದು ಅಡ್ರೆಸ್ಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಫ್ರೆಂಡ್ಸ್ ನಿಮ್ಮ ಒಂದು ಕಮೆಂಟ್ಗೆ ನಾನು ಕಾಯ್ತಾ ಇರ್ತೀನಿ. ಹಾಗೆ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮ್ಮ ವಿಡಿಯೋಸ್ನ ಜಾಸ್ತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ರೆಸಿಪಿನ ಮಾಡಿ ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಲವ್ ಯು, ಬಾಯ್.